ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಕರಾಟೆ ಥಿಂಗ್ಸ್ಗಳೆಲ್ಲ ಇದ್ದು ಇದು ಏನಿದು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ಬೇಕೇ ಬೇಕು ಕರಾಟೆ, ಇದು ಕರಾಟೆದು ನಾನ್ಚಾಕು ಮತ್ತು ಶೋಲ್ಡರ್ ಈ ಥರ ಎಲ್ಲ ಹೇಳ್ತಾ ಇದ್ರು. ನಿಮ್ಮ ಭಾಷೆ ನನಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ರು. ಹೆಣ್ಣು ಮಕ್ಕಳು ಒಂದು ಗಂಡಸರ ಜೊತೆ ಹೋಗಿ ಕಲಿಯುವಂಥದ್ದು ಅಥವಾ ಗಂಡು ಮಕ್ಕಳಿಗೆ ಕಲಿಯುವಂಥದ್ದು ಹಿಂದೆ ಒಂದು 20 ವರ್ಷಗಳ ಹಿಂದೆ ಸ್ವಲ್ಪ ಕೀಳರಿಮೆ ಇತ್ತು. ಕೆಲವರೆಲ್ಲ ಹೇಳ್ತಾ ಇದ್ರು ನಿನಗೆ ಬೇಕಾ ಇದು, ನೀನ್ ಹೆಂಗಸು, ಮಕ್ಕಳಿದ್ದಾರೆ. ನನ್ನ ಹಸ್ಬೆಂಡು ಪ್ರತಿಯಾಗಿ ಹೇಳ್ತಾ ಇದ್ರು ನೀನು ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಅಂತ ಹೇಳ್ತಾರೆ, ಅಷ್ಟೇ, ನಿನ್ಗೇನು ಅದಕ್ಕೆ ಫರಕ್ ಬರಲ್ಲ, ನೀನ್ ಕಲಿಯೋದ್ ನೋಡು, ನಿನಗ್ ಸಾಧ್ಯ ಇದೆಯಾ, ನಿನಗೆ ಸಾಧ್ಯ ಇಲ್ಲ ಅನ್ನೋ ಮಾತು ಜಾಸ್ತಿ ಆಡ್ತಾ ಇದ್ರು. ಅಂದ್ರೆ ನನ್ಗೆ ಅವರು ಕೋಪ ಬರುವ ಹಾಗೆ ಮಾತಾಡಿದ್ರೆ ನೀನ್ ಏನಾದ್ರೂ ಸಾಧನೆ ಮಾಡ್ತೀಯಾ ಅನ್ಕೊಂಡು ಮಕ್ಕಳ ಎದುರುಗಡೆ ನೀನ್ ಸರಿ ಆಗ್ತಾ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇರೋರು. ಇಲ್ಲ ನಂತರ ಆಗ್ತದೆ, ಯಾಕಾಗುದಿಲ್ಲ ಅಂತ ಜೋರಾಗಿ ಹಠದಲ್ಲಿ ಮಾತಾಡ್ತಾ ಇದ್ದೆ. ಒಂದು ಕಡೆ ಮನೆ ನಿಭಾಯಿಸ್ಬೇಕು, ಒಂದು ಕಡೆ ನಿಮ್ಮ ವರ್ಕ್, ಇನ್ನೊಂದ್ ಕಡೆ ಕರಾಟೆ, ಇನ್ನೊಂದ್ ಕಡೆ ಮಕ್ಕಳು, ಹೇಗೆ ಇವೆಲ್ಲವನ್ನು ಸಂಭಾಳಿಸ್ತಿದ್ರಿ? ನಮ್ಮ ಕೈಯಲ್ಲಿ ಮತ್ತೆ ಕಾಲಲ್ಲಿ ಔಷಧಿ ಇದೆ. ಏನೇ ಸಮಸ್ಯೆ ಬಂದ್ರು ಔಷಧಿ ಗುಣ ನಮ್ಮ ಕೈಯಲ್ಲೇ ಇದೆ. ಕಣ್ಣಿಗೆ ಸಂಬಂಧಪಟ್ಟದ್ದೇನಾದ್ರೂ ಇದ್ರೆ ಅಂಗೈಯಲ್ಲಿ ಯಾವ ರೀತಿ? ನಾವ್ ಇಲ್ಲಿ ಪ್ರೆಸ್ ಮಾಡ್ತೇವೆ, ಈ ಎರಡುಗಳ ಮಿಡ್ಲಲ್ಲಿ ಪ್ರೆಸ್ ಮಾಡ್ತೇವೆ. ಆಗ ಅವ್ರಿಗೆ ಕಣ್ಣಲ್ಲಿ ಏನೇ ಸಮಸ್ಯೆ ಇದ್ರೆ ಅವ್ರಿಗೆ ಪೇನ್ ಬರ್ತದೆ, ನೋವು ಆಗ್ತದೆ. ಅಂದ್ರೆ ಕೈಯಲ್ಲಿ ಪೇನ್ ಬರುದಾ ಅಥವಾ ಇಲ್ಲ ಕೈಯಲ್ಲಿ ಪೇನ್ ಬರ್ತದೆ. ನಾವು ಅವ್ರಿಗೆ ಪೇನ್ ಇಲ್ಲ ಅಂತಂದ್ರೆ ಒತ್ತಿದ್ರೆ ನಾವು ಎಷ್ಟೇ ಒತ್ತಿದ್ರು ನೋವು ಆಗುದಿಲ್ಲ. ಪ್ರತಿಯೊಂದು ಹೆಣ್ಮಗು ಕಲೀಲೇಬೇಕು, ಕರಾಟೆಯನ್ನ ಕಲೀಲೇಬೇಕು. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಪತ್ಕಾಲದಲ್ಲಿ ಬರೀಗೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಇಲ್ಲದೆ ಆಡುವಂತ ಆಟಕ್ಕೆ ನಾವು ಕರಾಟೆ ಅಂತ ಹೇಳ್ತೇವೆ. ಮಹಿಳೆ ಅನ್ನುವಂಥದ್ದು ಭಾನು ಭೂಮಿ ಗರ್ಭದಲ್ಲಿ ಅಡಗಿರುವಂತ ಶಕ್ತಿ. ನಮ್ಮ ಊರಿನವರು ಫಸ್ಟಿಗೆ ನಮ್ಮನ್ನ ಗುರುತಿಸ್, ಕಲೆ ಆಗಲಿ ಕಲೆಗಾರ ಆಗಲಿ, ಕಲೆಯನ್ನ ಗುರುತಿಸ್ಬೇಕು, ಅವರಿಗೆ ಒಂದು ಒಳ್ಳೆ ರೀತಿಯ ಸ್ಥಾನಮಾನ ಗೌರವ ಕೊಡಬೇಕು. ಕಲೆಗಾರನಿಗೂ ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಟ್ರೆ ಖುಷಿ ಆಗ್ತದೆ. ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಇಂದು ನಮ್ಮೊಂದಿಗೆ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಓರ್ವ ಕರಾಟೆ ಪಟು, ಕರಾಟೆ ಗುರು, ಹಾಗೆ ಬಹುಮುಖ ಪ್ರತಿಭೆ ಡಾಕ್ಟರ್ ವಿಜಯಲಕ್ಷ್ಮಿ ಆರ್ ನಾಯ್ಕ ಇವರು. ಬನ್ನಿ ವೀಕ್ಷಕರೇ, ಇವರ ಸಾಧನೆಯ ಕುರಿತಾಗಿ ಈ ಸಂಚಿಕೆಯಲ್ಲಿ ಇವರೊಂದಿಗೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಮೊದಲಾಗಿ ನಿಮ್ಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಶುಭಾಶಯ. ಹಾಗೆ ನಮ್ಮ ಈ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತಗಳು ಮೇಡಮ್. ಮೇಡಮ್, ಕರಾಟೆ ಪಟು, ಕರಾಟೆ ಗುರುವಾಗಿ ನೀವು ಗುರುತಿಸಿಕೊಂಡಿದ್ದಾರೆ. ಈ ಒಂದು ಕರಾಟೆ ಕ್ಷೇತ್ರದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಮಾತಾಡೋಣ ಮೇಡಮ್. ನಿಮ್ಮ ಕರಾಟೆಯ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಕರಾಟೆ ಜರ್ನಿ ಅಂತ ಹೇಳಿದ್ರೆ ತುಂಬ ಸುಖಕರ ಏನು ಆಗಿರಲಿಲ್ಲ, ತುಂಬ ಕಷ್ಟವೇ ಆಗಿತ್ತು. ಯಾಕಂತಂದರೆ ಹೆಣ್ಣು ಮಕ್ಕಳು ಒಂದು ಗಂಡಸರ ಜೊತೆ ಹೋಗಿ ಕಲಿಯುವಂಥದ್ದು ಅಥವಾ ಗಂಡು ಮಕ್ಕಳಿಗೆ ಕಲಿಯುವಂಥದ್ದು ಹಿಂದೆ ಒಂದು 20 ವರ್ಷಗಳ ಹಿಂದೆ ಸ್ವಲ್ಪ ಕೀಳರಿಮೆ ಇತ್ತು. ಆದರೂ ಕೂಡ ನನ್ನ ಹಸ್ಬೆಂಡ್ ಸ್ಫೂರ್ತಿ ಇದಕ್ಕೆ. ಅಂದ್ರೆ ನೀವು ಕರಾಟೆ ಸ್ಟಾರ್ಟಿಂಗ್ ಎಲ್ಲಿಂದ ಎಜುಕೇಶನ್ ಕರಾಟೆ ಕಲಿತ ಪ್ರಾರಂಭ ಎಲ್ಲಿ? ನಿಮ್ಮ ಬಾಲ್ಯದಲ್ಲಿಯಾ ಅಥವಾ ಎಜುಕೇಶನ್ ಟೈಮಲ್ಲಿ ಅಥವಾ ಮದುವೆ ಆದ ನಂತರನ? ಬಾಲ್ಯದಲ್ಲಿ ಕರಾಟೆ ಸ್ವಲ್ಪ ಒಲವು ಇತ್ತು. ನನ್ನ ತಂದೆಯವರಿಗೆ ತುಂಬಾ ಇಷ್ಟ, ಗಂಡು ಮಕ್ಳು ಹಾಗೆ ಹೆಣ್ಮಕ್ಳನ್ನ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ರು. ಅವಕಾಶ ಸಿಗ್ಲಿಲ್ಲ, ಸ್ವಲ್ಪ ಬೇಗ ಮದುವೆ ಆದ್ರಿಂದ ಅವಕಾಶ ಸಿಗ್ಲಿಲ್ಲ. ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಕರಾಟೆಯ ಥಿಂಗ್ಸ್ಗಳೆಲ್ಲ ಇದ್ದು ಇದು ಏನಿದು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಹೆಣ್ಮಕ್ಳಿಗೆ ಬೇಕೇ ಬೇಕು ಕರಾಟೆ, ಇದು ಕರಾಟೆದು ನಾನ್ಚಾಕು ಮತ್ತು ಶೋಲ್ಡರ್ ಈ ಥರ ಎಲ್ಲ ಹೇಳ್ತಾ ಇದ್ರು. ನಿಮ್ಮ ಭಾಷೆ ನನಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ದೆ. ಮತ್ತೆ ದಿನ ಹೋಗ್ತಾ ನನಗೂ ಸ್ವಲ್ಪ ಇಂಟ್ರೆಸ್ಟ್, ಅವರು ಪಂಚು ಹೀಗೆ ಇರ್ತದೆ, ಬ್ಲಾಕ್ ಈ ಥರ. ಅವ್ರ ಕರಾಟೆ ಪಟುವ? ಬ್ಲ್ಯಾಕ್ ಬೆಲ್ಟ್ ಆಗಿದೆ ಅವರದ್ದು. ಹಾಗಾಗಿ ಅವರಿಂದ ಇಂಟ್ರೆಸ್ಟ್ ಬಂತು. ಮತ್ತೆ ನಮಗೆ ಸ್ವಲ್ಪ ಕಷ್ಟ ಆಯ್ತು, ಊರು ಬಿಟ್ಟು ಬೆಂಗಳೂರು ಬಿಟ್ಟು, ನಾವು ಬೆಂಗಳೂರಲ್ಲಿ ಇದ್ದವರು. ಮೂಲತಃ ಬೆಂಗಳೂರ? ಊರಿನವರೇ, ಬೆಂಗಳೂರಲ್ಲಿ ಇದ್ವಿ ನಾವು. ಬೆಂಗಳೂರಿಂದ ಉಡುಪಿಗೆ ಬಂದ್ವಿ. ಸ್ವಲ್ಪ ಸಮಸ್ಯೆ, ಹೆಲ್ತ್ ಸಮಸ್ಯೆಯಿಂದ ಊರು ಬಿಟ್ಟು ಬಂದ್ವಿ. ಊರಿಗೆ ಬಂದಾಗ ನಮ್ಗೆ ಅನ್ನಿಸ್ತು ತುಂಬಾ ಕಷ್ಟ ಇದೆ. ಉಡುಪಿಯಲ್ಲಿ ಫಸ್ಟಿಗೆ ನಾವು ಸಗ್ರಿಯಲ್ಲಿ ಇದ್ವಿ. ಸಗ್ರಿ ಅದಾದ ನಂತರ ನಮ್ದು ಸ್ವಂತ ಮನೆ ಇಲ್ಲಿ ಕೊಡಿಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಹಿರಿಯಡ್ಕ ಕೊಡಿಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಕೊಡಿಬೆಟ್ಟಲ್ಲಿ ಒಂದು ಸ್ವಂತ ಮನೆ, ಅವರದ್ದು ತಾಯಿ ಮನೆಯಲ್ಲಿ ಮನೆ ಮಾಡ್ಕೊಂಡಿದ್ವಿ.
ಮಕ್ಕಳಿಗೆ ಕಲಿಸ್ಬೇಕಂತ ತುಂಬ ಆಸೆ ಆಯಿತು. ಓಕೆ, ನೀವು ನಿಮ್ಮ ಕಲ್ತವ್ರೆ ಹೌದು. ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಕಲ್ತಾ ಇದ್ವಿ. ಆದರೆ ಅದಕ್ಕೆ ಯಾವುದೇ ಸರ್ಟಿಫಿಕೇಟ್ ವ್ಯಾಲ್ಯೂಬಲ್ ಬೇಕಲ್ವಾ, ಅದಕ್ಕೆ ಮುಂದಕ್ಕೆ ಏನಾದರೂ ಪ್ರಯೋಜನ ಆಗಬೇಕಂದ್ರೆ ಸರ್ಟಿಫಿಕೇಟ್ ಬೇಕೇ ಆಗ್ತದೆ. ಬೇಡ, ನಾವು ಬೇರೆ ಗುರುಗಳ ಹತ್ರನೇ ಕಲಿಯುವ ಅಂತ ಪ್ರತಿನಿತ್ಯ ಎಲ್ಲಿ ಕರಾಟೆ ಕ್ಲಾಸ್ ಇದೆ ಅಂತ ಸ್ವಲ್ಪ ಇದು ಜಡ್ಜ್ ಮಾಡಿಕೊಂಡು ನೋಡ್ತಾ ಇದ್ವಿ. ಆಗ ಹಿರಿಯಡ್ಕ ನಾರಾಯಣ ಗುರುವಲ್ಲಿ ಕರಾಟೆ ಕ್ಲಾಸ್ ಇದೆ ಅಂತ ಗೊತ್ತಾಯಿತು. ಓಕೆ, ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಬಂದೆ. ನಾನು ಆವಾಗ ಬ್ಯಾಂಕ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಿದ್ದೆ. ಕರ್ಕೊಂಡ್ಬಂದಾಗ ಅವರನ್ನು ಸೇರಿಸಿ ಮತ್ತು ನಾನು ಕೂಡ ಜಾಯ್ನ್ ಆದೆ. ಓಕೆ, ತುಂಬ ಖುಷಿ. ಫಸ್ಟ್ ಕಷ್ಟ ಆಗ್ತಾಯಿತ್ತು ಕಲಿಯೋದು. ನಮ್ಮದೇ ಸಿಸ್ಟಮ್, ನಾವು ಕಲ್ತಿರುವಂಥ ಸಿಸ್ಟಮೆಟಿಕೆ ಬೇರೆ, ಇಲ್ಲಿ ಕಲಿತಾ ಇರುವಂಥದ್ದೇ ಸಿಸ್ಟಮೆಟಿಕ್, ಹಾಗೆ ಕಷ್ಟ ಆಯಿತು. ಪರವಾಗಿಲ್ಲ ಅಂದ್ಕೊಂಡು ಮುಂದೆ ಹೆಜ್ಜೆ ಹಾಕ್ತಾ ಹೋದ್ವಿ. ನನ್ನ ಗುರುಗಳು ರವಿಕುಮಾರ್ ಉದ್ಯವರಂತ ಸ್ಟಾರ್ಟಿಂಗಲ್ಲಿ ಇರ್ತಾಯಿದ್ರು. ಮತ್ತು ಒಂದು 6 ತಿಂಗಳಲ್ಲೇ ನಾವು ಸೋಮನಾಥ್ ಡಿ ಸುವರ್ಣ ಅವರೊಟ್ಟಿಗೆ ಅವರು ಕ್ಲಾಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೆ ಹತ್ರನೇ ಇನ್ನೊಂದು ಕ್ಲಾಸ್ ಓಪನ್ ಮಾಡಿಸಿದ್ವಿ. ವಿಷ್ಣುಮೂರ್ತಿ ಪ್ರೌಢಶಾಲೆಯಲ್ಲಿ ಶಾಲೆಯಲ್ಲಿ ಇನ್ನೊಂದು ಕ್ಲಾಸ್ ಓಪನ್ ಮಾಡಿದ್ವಿ. ಅಂದರೆ ಸರ್ನವ್ರನ್ನೇ ಕರ್ಕೊಂಡೋಗಿ, ನಮ್ಮ 2 ಗುರುಗಳನ್ನು ಕರ್ಕೊಂಡೋಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಗ ನಮಗೆ ಹತ್ತಿರ ಆಗ್ತದೆ. ನನಗೆ ಜರ್ನಿ ಮಾಡಲಿಕ್ಕೆ ಸ್ವಲ್ಪ ದೂರ, ಅಂದರೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಲ್ಲಿ ಒಂದು ಕ್ಲಾಸ್ ಮಾಡುವಾಗ ಸೋಮನಾಥ್ ಡಿ ಸುವರ್ಣ ಅಲ್ಲಿ ಕ್ಲಾಸಿಗೆ ಬರ್ತಾಯಿದ್ರು. ಅವರೊಟ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಪುನಃ ಸ್ಟಾರ್ಟ್ ಮಾಡಿ ಕರಾಟೆ ವೈಟ್ ಬೆಲ್ಟ್, ಸ್ಟಾರ್ಟಿಂಗಲ್ಲಿ ವೈಟ್ ಬೆಲ್ಟ್ ಇದೆ. ಓಕೆ, ಜಾಯ್ನ್ ಆದ ನಂತರ ಹೀಗೆ ಕಂಟಿನ್ಯೂ ಜರ್ನಿ ಆಯಿತು ನಮ್ಮದು. ಸ್ಟಾರ್ಟಿಂಗಲ್ಲೇ ನಾವು ಗೋಲ್ಡ್ ಮೆಡಲ್, ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಲ್ಲಿ 3 ಕೂಡ ತಾಯಿ ಮಕ್ಕಳು ಗೋಲ್ಡ್ ಮೆಡಲೇ ತೊಗೊಂಡ್ವಿ. ಓಕೆ, ಫೈಟಲ್ಲೂ ಕೂಡ ನನ್ನ ಮಕ್ಕಳು ಕೂಡ ಫೈಟಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡ್ರು. ಖುಷಿ ಆಯಿತು. ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ, ನೋಡುವಂಥ ಮನಸ್ಸು ಬರಲಿಲ್ಲ. ಕೆಲವರೆಲ್ಲ ಹೇಳ್ತಾ ಇದ್ರು, ನಿನಗೆ ಬೇಕಾ ಇದು, ನೀನ್ ಹೆಂಗಸು, ಈಗ ನಿಮ್ಗೆ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ರು. ಹೌದು, ಒಂದ್ ರೀತಿಯಲ್ಲಿ ಅವರಿಂದಲೇ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವರೇನು ಆ ಮೆಟೀರಿಯಲ್ಸ್ ಪ್ರಾಪರ್ಟೀಸ್ ಇತ್ತು ಅದನ್ನ ನೋಡಿ ಹಸ್ಬೆಂಡ್ ಫ್ಯಾಮಿಲಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಆಗ ಅಲ್ಲಿ ಹೇಗೆ ರೆಸ್ಪಾನ್ಸ್ ಇತ್ತು ಮೇಡಮ್? ಹಸ್ಬೆಂಡ್ಸ್ ಫ್ಯಾಮಿಲಿ ಅವರು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಬರ್ತಾ ಇರ್ಲಿಲ್ಲ, ಏನು ಹೇಳ್ತಾ ಇರ್ಲಿಲ್ಲ. ಹಿಂದ್ಗಡೆಯಿಂದ ಎಲ್ಲರೂ ಹೇಳುವವ್ರೆ, ಹೌದು, ಆದರೆ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನನ್ನ ಹಸ್ಬೆಂಡು ಪ್ರತಿಯಾಗಿ ಹೇಳ್ತಾ ಇದ್ರು, ನೀನು ಒಳ್ಳೇದು ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅಂತ ಹೇಳ್ತಾರೆ, ಅಷ್ಟೇ, ನಿನಗೇನು ಅದಕ್ಕೆ ಫರಕ್ ಬರಲ್ಲ, ನೀನು ಕಲಿಯೋದು ನೋಡು, ನಿನಗೆ ಸಾಧ್ಯ ಇದೆಯಾ, ನಿನಗೆ ಸಾಧ್ಯ ಇಲ್ಲ ಅನ್ನೋ ಮಾತು ಜಾಸ್ತಿ ಆಡ್ತಾಯಿದ್ರು. ಅಂದರೆ ನನಗೆ ಅವರು ಕೋಪ ಬರುವ ಹಾಗೆ ಮಾತಾಡಿದರೆ, ನೀನೇನಾದರೂ ಸಾಧನೆ ಮಾಡ್ತೀಯಾ ಅಂದ್ಕೊಂಡು ಮಕ್ಕಳ ಎದುರುಗಡೆ ನೀನು ಸರಿ ಆಗ್ತಾ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇರೋರು. ಅಂದರೆ ನೀನು ಸರಿ ಮಾಡು ಅಂತ, ಅಂದರೆ ಒಂದು ಛಲ ಬರುವ ಹಾಗೆ ಮಾಡ್ತಾಯಿದ್ರು. ನಾನು ಅದನ್ನು ಅವರು ಹೇಳಿರುವಂಥ ಮಾತುಗಳನ್ನೆಲ್ಲ ನಾನು ಪಾಸಿಟಿವ್, ಇಲ್ಲ ನಂತರ ಆಗ್ತದೆ, ಯಾಕಾಗೋದಿಲ್ಲ ಅಂತ ಜೋರಾಗಿ ಹಠದಲ್ಲಿ ಮಾತಾಡ್ತಾ ಇದ್ದೆ. ಆಗ ಖುಷಿ ಆಗ್ತಾಯಿತ್ತು. ಮತ್ತು ಬೆಲ್ಟು ಒಂದೊಂದೇ ಚೇಂಜ್ ಆಗುವಾಗಲೂ ಕೂಡ ತುಂಬ ಕಷ್ಟಪಟ್ಟು ಹೇಳಿಕೊಡ್ತಾಯಿದ್ರು ನನಗೆ ಟೈಮ್ ಸಾಲ್ತಾ ಇರಲಿಲ್ಲ. ಒಂದು ಕ್ಲಾಸ್ ಅಲ್ಲ, ದಿನಕ್ಕೆ 3 ಕ್ಲಾಸು 4 ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ವಿ. ಓಕೆ, ನೀವು ಹೇಳಿದ್ರೆ ನೀವು ಎಂಪ್ಲಾಯ್ ಆಗಿದ್ರಂತ, ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಒಂದು ಕಡೆ ಮನೆ ನಿಭಾಯಿಸ್ಬೇಕು, ಒಂದು ಕಡೆ ನಿಮ್ಮ ವರ್ಕ್, ಇನ್ನೊಂದ್ ಕಡೆ ಕರಾಟೆ, ಇನ್ನೊಂದ್ ಕಡೆ ಮಕ್ಕಳು, ಹೇಗೆ ಇವೆಲ್ಲವನ್ನು ಸಂಭಾಳಿಸ್ತಿದ್ರಿ? ಇಲ್ಲ, ಹಸ್ಬೆಂಡ್ ಆ ಟೈಮಲ್ಲಿ ಮಕ್ಕಳ ಬಗ್ಗೆನೂ ನಾನು ಸ್ವಲ್ಪ ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಅವರು ಸಪೋರ್ಟ್ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದ್ರು. ನೀನು ಮುಂದೆ ಬರಬೇಕಷ್ಟೇ, ನನಗೆ ನೀನು ಮುಂದೆ ಬಂದರೆ ನನಗೊಂದು ಖುಷಿ ಅಂತ ಎಲ್ಲ ಕೆಲಸದಲ್ಲೂ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಮನೆ ಕೆಲಸ ಇರ್ಬೋದು, ಮಕ್ಕಳನ್ನ ಕರ್ಕೊಂಡು ಬರೋದು, ಬಸ್ಸಲ್ಲಿ ಬಂದು ಹೋಗುವವರು ಇರ್ಬೋದು, ಅಥವಾ ಕರಾಟೆ ಕ್ಲಾಸಿಗೆ ಬಿಡುವಾಗಲೇ ಅವರೇ ತನ್ನ ರಿಕ್ಷಾದಲ್ಲೇ ಬಿಡ್ತಾ ಇದ್ರು. ಹಿರಿಯಡ್ಕಕ್ಕೂ ಬಿಡ್ತಾ ಇದ್ರು. ಮತ್ತು ನಾವು ಕಕ್ಕುಂಜೆ ಅಂತ ಪೆರಂಪಳ್ಳಿ ಹತ್ರ ಅಲ್ಲಿ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಕಟ್ಪಾಡಿ ಹತ್ರ ಕ್ಲಾಸ್ ಇತ್ತು ಅವರದ್ದು, ಸೋಮನಾಥ್ ಸರ್ದು, ಅವರು ಅಲ್ಲಿ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಸೋಮನಾಥ್ ಸರ್ ಎಲ್ಲೆಲ್ಲ ಕ್ಲಾಸ್ ಮಾಡ್ತಾ ಇದ್ರು ಅವರೊಟ್ಟಿಗೆಲ್ಲ ನಾವು ಹೋಗುವವರು. ಒಂದು ಕ್ಲಾಸ್ ಅಲ್ಲ, 5 ಕ್ಲಾಸ್. ರಜೆ ಬಂತು ಅಂತಂದ್ರೆ ನಮ್ಗೊಂಥರ ಖುಷಿ. ಸಂಡೇ ಸ್ಯಾಟರ್ಡೆ ಬಂತಂದ್ರೆ ತುಂಬಾ ಖುಷಿ ಆಗೋದು. ಸರ್ ಇವತ್ತೆಲ್ಲಿ ಕ್ಲಾಸ್ ಇದೆ, ಇವತ್ತೆಲ್ಲಿ ಹೋಗೋಣ, ಹಾಗೆ ಇಲ್ಲ ಅವರು ಹೇಳ್ತಾ ಇದ್ರು, ನೀವು ಇಂಟ್ರೆಸ್ಟ್ ಇಂದ ಕಲಿಯುವಾಗ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಎಷ್ಟು ಬೇಕಾದ್ರೂ ಕಲಿಸ್ತೀನಿ ಅಂತ ಅವ್ರು ಹೇಳುವವರು. ಓಕೆ ಮೇಡಮ್, ಇದೀಗ ನೀವು ಕರಾಟೆ ಕಲಿತಾ ಇದಾಯ್ತು, ಯಾವಾಗ ಗುರುಗಳಾಗಿ ನೀವು ಇನ್ನೊಬ್ಬರಿಗೆ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಾನು ಸಾಧಾರಣವಾಗಿ ಪರ್ಪಲ್ ಬೆಲ್ಟಲ್ಲೇ ನಾನು ಸರೊಟ್ಟಿಗೆ ಹೋಗ್ತಾ ಇದ್ದೆ. ಪ್ರತಿ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೆ. ಅವರು ಈ ಥರ ಮಾಡಿ ಹೀಗೆ ಮಾಡಿ ಅಂತ ಹೇಳಿಕೊಡುವಾಗ ಅಲ್ಲಿಂದನೇ ನಾನು ಒಂಥರ ಗುರುವಾಗಿ
ಪಡ್ತಾ ಇದ್ದೆ. ನನಗೆ ಖುಷಿ, ಟೀಚಿಂಗ್ ಮಾಡೋದಂದ್ರೆ ತುಂಬ ಇಷ್ಟ ನನಗೆ. ಓಕೆ. ನಾನು ಸರ್ ನೀವು ರೆಸ್ಟ್ ಮಾಡಿ ನಾನು ಹೇಳ್ಕೊಡ್ಲಾ ಅಂತ ಹೇಳಿದ್ರೆ, ಓಕೆ ನಿಮ್ಗೆ ಗೊತ್ತಿರೋದೆಲ್ಲ ಹೇಳ್ಕೊಡಿ ಅಂತ ಹೇಳೋ ಅವರು. ಓಕೆ, ನೀವು ಅಟ್ ಪ್ರೆಸೆಂಟ್ ವರ್ಕಿಂಗ್ ಅಲ್ಲಿ ಇದ್ದೀರಾ ಬ್ಯಾಂಕ್ ಎಂಪ್ಲಾಯ್ ಆಗಿ? ಇಲ್ಲ ಈಗ ಜಾಬ್ ಕರಾಟೆಯನ್ನೇ ಜಾಬ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ಹೌದು. ಈಗ ಎಲ್ಲೆಲ್ಲಿ ನೀವು ಈ ಕರಾಟೆ ಶಿಕ್ಷಣ ಕೊಡ್ತಾ ಇದ್ದೀರಿ? ಸುಮಾರು ಒಂದು 20ಕ್ಕೂ ಹೆಚ್ಚು ಶಾಲೆಯಲ್ಲಿ, ಮತ್ತೆ ಪ್ರೈವೇಟ್ ಕ್ಲಾಸ್ ಇದೆ ನಮ್ಮದೇ. ಇಲ್ಲಿ ನಿಯರೆಸ್ಟ್ ಆಗಿ ಲೂರ್ಡ್ ಇಂಗ್ಲಿಷ್ ಮೀಡಿಯಂ ಕಣಜಾರ್ ಅಲ್ಲಿ ಕೊಡ್ತಾ ಇದ್ದೇವೆ. ಮತ್ತೆ ಆನಂದ ಶೆಟ್ಟಿ ಕಣಜಾರು ಶಾಲೆ ಅಲ್ಲಿ ಕೊಡ್ತಾ ಇದ್ದೇವೆ, ಬೈಲೂರು ಶಾಲೆಯಲ್ಲಿ. ಹಾಗೆ ಒಂದೊಂದು 20 ಕಡೆ. ಕಾರ್ಕಳದ ಎಲ್ಲೆಲ್ಲ? ಅದೇ ಕಣಜಾರು ಲೂರ್ಡ್ ಇಂಗ್ಲಿಷ್ ಮೀಡಿಯಂ, ಐಸಿಎಸ್ ಇಂಗ್ಲಿಷ್ ಮೀಡಿಯಂ. ಇಲ್ಲಿ ತಾಲೂಕು ಇಲ್ಲಿ ಮಾರಿಗುಡಿಯಲ್ಲಿ ನಮ್ದು ಪ್ರೈವೇಟ್ ಕ್ಲಾಸ್ ಇದೆ. ಸಂಡೇ 10 ರಿಂದ 12 ನಮ್ಮ ಕರಾಟೆ ಕ್ಲಾಸಿನ ಅವಧಿ, 2 ಗಂಟೆಗಳ ಕಾಲ. ಕರಾಟೆ ಜೊತೆಗೆ ನಾನು ಅಕ್ಯುಪ್ರೆಷರ್ ಕೂಡ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಅಂದ್ರೆ ಅಂಗೈಯಲ್ಲಿ ಆರೋಗ್ಯ ಅಂತ ಅದು ಕೂಡ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಅದೇನ್ ಮೇಡಮ್ ಕಾನ್ಸೆಪ್ಟ್ ಅಂಗೈಯಲ್ಲಿ ಆರೋಗ್ಯ ಅನ್ನುವಂಥದ್ದು? ಅಂದರೆ ನಮ್ಮ ಬಾಡಿಯಲ್ಲಿ ನಮಗೆ ದೇಹ ಎಷ್ಟು ಸುಂದರವಾಗಿ ದೇವರು ಪ್ರಕೃತಿ ನಿಯಮಿತವಾಗಿ ಕೊಟ್ಟಿದ್ದಾರೋ, ಅದಕ್ಕೆ ನಮ್ಮ ಕೈಯಲ್ಲಿ ಮತ್ತು ಕಾಲಲ್ಲಿ ಔಷಧಿ ಇದೆ. ಏನೇ ಸಮಸ್ಯೆ ಬಂದರೂ ಔಷಧಿ ಗುಣ ನಮ್ಮ ಕೈಯಲ್ಲೇ ಇದೆ. ಅಂದರೆ ಪ್ರೆಸ್ ಮಾಡ್ಕೊಳ್ಳುವಂಥದ್ದು, ಅಂಗೈಯನ್ನು ಪ್ರೆಸ್ ಮಾಡ್ಕೊಳ್ಳೋದು. ನಮಗೆ ಇವಾಗ ಕಣ್ಣಿಗೆ ಸಂಬಂಧಪಟ್ಟಿದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಹೊಟ್ಟೆಗೆ ಸಂಬಂಧ ಪ್ರತಿಯೊಂದು ನೋವು ಇದ್ರೆ ನಮ್ಮ ಕೈಯಲ್ಲಿ ಗೊತ್ತಾಗುತ್ತೆ ಪ್ರೆಸ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಈಗ ಕಣ್ಣಿಗೆ ಸಂಬಂಧಪಟ್ಟದ್ದು ಏನಾದ್ರೂ ಇದ್ರೆ ಅಂಗೈಯಲ್ಲಿ ಯಾವ ರೀತಿ ನಾವು ಇಲ್ಲಿ ಪ್ರೆಸ್ ಮಾಡ್ತೇವೆ, ಈ ಎರಡುಗಳ ಮಿಡ್ಲಲ್ಲಿ ಪ್ರೆಸ್ ಮಾಡ್ತೇವೆ. ಆಗ ಅವ್ರಿಗೆ ಕಣ್ಣಲ್ಲಿ ಏನೇ ಸಮಸ್ಯೆ ಇದ್ರೆ ಅವ್ರಿಗೆ ಪೇನ್ ಬರ್ತದೆ, ನೋವು ಆಗ್ತದೆ. ಅಂದ್ರೆ ಕೈಯಲ್ಲಿ ಪೇನ್ ಬರ್ತದ ಅಥವಾ ಇಲ್ಲ ಕೈಯಲ್ಲಿ ಪೇನ್ ಬರ್ತದೆ. ನಾವು ಅವ್ರಿಗೆ ಪೇನ್ ಇಲ್ಲ ಅಂತಂದ್ರೆ ಒತ್ತಿದ್ರೆ ನಾವು ಎಷ್ಟೇ ಒತ್ತಿದ್ರು ನೋವು ಆಗುದಿಲ್ಲ. ಹೀಗೆ ಒತ್ತುತ್ತೇವೆ. ಅದು 3 ನಿಮಿಷಗಳ ಕಾಲ ಅಥವಾ 42 ಬಾರಿ ಹೇಳ್ಕೊಡ್ತೇವೆ. ಅದನ್ನ ನನ್ನ ಗುರುಗಳಾದಂಥ ಶ್ರೀಯುತ ನಾರಾಯಣ ಆಚಾರ್ಯ ಕಾರ್ಕಳ ಅವರಿಂದ ಕಲಿತೆ ನಾನು. ರೇಖಿ ಮತ್ತೆ ಅಕ್ಯುಪ್ರೆಷರ್ ಅವರಿಂದ ಕಲಿತೆ. ಕರಾಟೆಯನ್ನ ಇವರು ಸರ್ ಹತ್ರ ಕಲಿತಿರುವಂಥದ್ದು. ಈಗ ನಾನು ಗುರುವಾಗಿ ಮಾರ್ಪಟ್ಟ ಮೇಲೆ ನನಗೆ ತುಂಬ ಮಕ್ಕಳು ಖುಷಿಯಿಂದ ಹೇಳ್ಕೊಡ್ತಾರೆ. ಇಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಳು ಆಯುಷಿ ಅಂತ, ಅವಳಿಗೆ ಕಿವಿ ಸ್ವಲ್ಪ ಕೇಳಿಸ್ತಾ ಇರಲಿಲ್ಲ. ಆ ಮಗು ಹೇಳ್ತಾ ಇರ್ತದೆ, ಈಗ ಕೇಳಿದ್ರೆ ಖಂಡಿತವಾಗ್ಲೂ ಮಾತಾಡ್ತಾ ಇದ್ದಾಳೆ ಅವಳು. ಅದೊಂದು ತುಂಬ ಖುಷಿ ವಿಷಯ. ಅಂದ್ರೆ ಕರಾಟೆ ಒಂದು ರೀತಿಯಲ್ಲಿ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಪೂರಕ ಅಂತ ಹೇಳ್ತೀರಿ ಮೇಡಮ್? ಕರಾಟೆಯಲ್ಲಿ ನಾವು ಪ್ರಪ್ರಥಮವಾಗಿ ಮಕ್ಕಳಿಗೆ ವಾರ್ಮ್ ಅಪ್ ಕೊಡ್ತೇವೆ. ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನಾವು ಎಕ್ಸಸೈಸ್ ಮಾಡಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ. ಹಾಗೆ ಅದಾದ ನಂತರ ಮತ್ತೆ ಕರಾಟೆ ಸೆಕ್ಷನನ್ನು ತಗೊಳ್ತೇನೆ. ವೈಟ್ ಬೆಲ್ಟಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾವ ಬೆಲ್ಟಲ್ಲಿದ್ದಾರೆ ಅದಕ್ಕೆ ಪೂರಕವಾಗಿ ಹೇಳಿಕೊಡ್ತೇವೆ. ಓಕೆ ಮೇಡಮ್, ಅದೇ ನೀವು ಹೇಳುವಾಗ ಹೇಳಿದ್ರೆ ಈ ಬೆಲ್ಟ್, ವೈಟ್ ಬೆಲ್ಟ್, ಬ್ಲ್ಯಾಕ್ ಬೆಲ್ಟ್, ಪರ್ಪಲ್ ಬೆಲ್ಟ್, ಈ ಬೆಲ್ಟ್ ಬಗ್ಗೆ ಹೇಳಿ ಮೇಡಮ್. ಅಂದ್ರೆ ಯಾವ ರೀತಿ ಕರಾಟೆ ಎಜುಕೇಶನ್ ಹೋಗ್ತದೆ? ಫಸ್ಟ್ ಲೆವೆಲ್ ಹೇಗೆ? ಕರಾಟೆಯಲ್ಲಿ ತುಂಬಾ ವಿಧಗಳಿದಾವೆ, ಸ್ಟೈಲ್ ಚೇಂಜಸ್ ಇರ್ತದೆ. ಅವರವರ ಸ್ಟೈಲಿಗೆ ತಕ್ಕ ಹಾಗೆ ಬೆಲ್ಟ್ಗಳಿರ್ತವೆ. ನಮ್ಮದು ಕುಬುಡೋ ಬುಡೋಕಾನ್ ಕರಾಟೆ ಡೋ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಬಂದ್ಬಿಟ್ಟು ವೈಟ್ ಬೆಲ್ಟ್ ಸ್ಟಾರ್ಟಿಂಗ್ ಅಲ್ಲಿ, ಅದಾದ ನಂತರ ಅದು ಪ್ರೈವೇಟ್ ಆದರೆ ಮಕ್ಕಳಿಗೆ ಒಂದು 6-7 ತಿಂಗಳಲ್ಲಿ ಒಂದು ಬೆಲ್ಟನ್ನು ಚೇಂಜ್ ಮಾಡಿ ಎಕ್ಸಾಮ್ ಇರುತ್ತೆ. ಯಾವುದೇ ಎಕ್ಸಾಮಿಗೆ ಬರೀಲಿಕ್ಕೆ ಯಾವುದೂ ಇರೋದಿಲ್ಲ, ಎಲ್ಲ ಮಕ್ಕಳು ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು. ಅವರ ಪರ್ಫಾರ್ಮೆನ್ಸ್ ನೋಡಿ ಗ್ರೇಡ್ ಕೊಡ್ತಾರೆ. ಅದಾದ ನಂತರ ಸೆಕೆಂಡ್ರಿ ಬಂದು ವೈಟ್ ಆ್ಯಂಡ್ ಎಲ್ಲೋ, ವೈಟ್ ಆ್ಯಂಡ್ ಎಲ್ಲೋ ಆದ ನಂತರ ಎಲ್ಲೋ ಬೆಲ್ಟ್ ಬರುತ್ತೆ. ಎಲ್ಲೋ ಆದ ನಂತರ ಆರೆಂಜ್ ಆದ ನಂತರ ಬ್ಲೂ ಆದ ನಂತರ ಗ್ರೀನ್. ಒಂದೊಂದು ಬೆಲ್ಟ್ ಗೆ ಚೇಂಜಸ್ ಆಗ್ತಿರುವಾಗ ಎಷ್ಟು ಟೈಮ್ ತಗೊಳ್ತದೆ ಮೇಡಮ್? 6 ತಿಂಗಳು? ಶಾಲೆಯಲ್ಲಿ ಆದ್ರೆ 1 ವರ್ಷ ತಗೊಳ್ತೀವಿ, ವರ್ಷದಲ್ಲಿ ಒಂದೇ ಎಕ್ಸಾಮ್ ಮಾಡುವಂತದ್ದು. ಪ್ರೈವೇಟ್ ಆದ್ರೆ 6 ತಿಂಗಳು 7 ತಿಂಗಳು ಬೇಕೇ ಬೇಕು ಮಿನಿಮಮ್ ಒಂದು ಬೆಲ್ಟಿಗೆ. ಹೌದು. ಈಗ ಪ್ರೆಸೆಂಟ್ ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ಕರಾಟೆ ಕಲಿಯುವಂಥದ್ದು ಎಷ್ಟು ಮುಖ್ಯ ಮೇಡಮ್? ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಪ್ರತಿಯೊಂದು ಹೆಣ್ಮಗು ಕಲೀಲೇಬೇಕು, ಕರಾಟೆಯನ್ನ ಕಲೀಲೇಬೇಕು. ಕರಾಟೆ ಅಂತಂದರೆ ಪ್ರತಿಯೊಬ್ಬ ತಂದೆ ತಾಯಿ ಈಗಲೂ ಹೇಳೋದು, ಎಲ್ಲೋ ಅವರಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಅಥವಾ ಅವ್ರು ತಿಳ್ಕೊಂಡಿರೋದು ಕಡಿಮೆ, ನನಗೆ ಅರ್ಥ ಆಗ್ತಿಲ್ಲ, ಮೆಸೇಜ್ ನಮ್ಮದು ಹೋಗಿರುವಂಥದ್ದು ಕಮ್ಮಿ ಆಗ್ತದೆ, ಅರ್ಥ ಆಗ್ತಿಲ್ಲ. ಕರಾಟೆ ಅಂದರೆ ಖಂಡಿತವಾಗ್ಲೂ ಫೈಟ್ ಅಲ್ಲ. ಪೇರೆಂಟ್ಸ್ ತಿಳ್ಕೊಳ್ಳುವಂಥದ್ದೇ ಫೈಟ್ ಅಂತ ತಿಳ್ಕೊಳ್ತಾರೆ. ಅದಲ್ವೇ ಅಲ್ಲ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಪತ್ಕಾಲದಲ್ಲಿ ಬರೀಗೈಯಲ್ಲಿ ಯಾವುದೇ ಶಸ್ತ್ರಾಸ್ತ್ರ ಇಲ್ಲದೆ ಆಡುವಂಥ ಆಟಕ್ಕೆ ನಾವು ಕರಾಟೆ ಅಂತ ಹೇಳ್ತೇವೆ. ಹೆಣ್ಮಕ್ಳಿಗೆ ಬೇಕೇ ಬೇಕು. ಅದು ಹುಡುಗಿ ಏಜ್ ಲಿಮಿಟ್ ಇಲ್ಲ ಇದಕ್ಕೆ. ಹುಡುಗಿಯರು ಸಣ್ಣ ಮಕ್ಕಳು ಏಜ್ ಆಗಿದೆ, ಇವರಿಗೆ ಮದುವೆ ವಯಸ್ಸು ಬಂದಿದೆ, ಖಂಡಿತ ಆ ಥರ ತಪ್ಪು ತಿಳ್ಕೊಬಾರ್ದು. ಪ್ರತಿಯೊಂದು ಹೆಣ್ಣು ಹುಡುಗಿ ಎಲ್ಲರೂ ಕಲಿಯುವಂಥ ಆಟ ಇದು.
ಅವರನ್ನ ಅವ್ರ ರಕ್ಷಣೆ ಅದೇ ಮಾಡ್ಕೋಬೇಕು. ನೀವ್ ಹೇಳಿದ್ರೆ ಕರಾಟೆ ಅನ್ನುವ ಪದದಲ್ಲೇ ಕರ ಕರ ಅಂತ ಹೇಳಿದ್ರೆ ಕೈ, ಟೆ ಅಂದ್ರೆ ಆಟ, ಬರಿಗೈಯಲ್ಲಿ ಆಡುವಂತ ಆಟಕ್ಕೆ ಕರಾಟೆ ಅಂತ ಹೇಳ್ತೇವೆ. ಅದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಪೇರೆಂಟ್ಸು ತನ್ನ ಹೆಣ್ಮಕ್ಳನ್ನ ಎಲ್ಲ ಈ ಸಮಾಜದಲ್ಲಿ ತುಂಬಾ ಸದೃಢವಾಗಿರ್ಬೇಕು ಅಂತಂದ್ರೆ ಕರಾಟೆಯನ್ನ ಕಲಿಸೋದು ಅತ್ಯುತ್ತಮ ಅಂತ ಅನ್ಕೊಳ್ತೀನಿ. ಓಕೆ, ಅದೇ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕರಾಟೆ ಎಜುಕೇಶನ್ ಕೊಡ್ಬೇಕಂತ ಗೌರ್ಮೆಂಟ್ ಯಾವ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಡ್ಬೋದು? ಯಾಕಂದ್ರೆ ಹೈಸ್ಕೂಲಲ್ಲಿ 8th 9th ಹೆಣ್ಮಕ್ಳಿಗೆ ಗೌರ್ಮೆಂಟ್ ಇಂದ ಕರಾಟೆ ಕೊಡ್ಬೇಕು, ಕರಾಟೆ ಕಲಿಸ್ಬೇಕನ್ನುವಂತ ಒಂದು ಏನು ರೂಲ್ಸೇ ಬಂದಿತ್ತು. ಇವಾಗ್ಲೂ ಇದೆ, ಬಟ್ ಟೈಮ್ ಎಲ್ಲ ಚೇಂಜಸ್ ಆಗಿದೆ, ಡ್ಯೂರೇಷನ್ ಕಲಿಯುವಂಥದ್ದು. ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ಗೌರ್ಮೆಂಟ್ ನ ಒಂದು ಪ್ರೋತ್ಸಾಹ ಯಾವ ರೀತಿ ಇರಬೇಕು ಅಂತ? ಗೌರ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಕ್ಲಾಸ್ ಮಾಡುವಾಗ 48 ಗಂಟೆಗಳ ಕಾಲ ಅವಧಿಗೆ ಕ್ಲಾಸ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ಅಲ್ಲಿ 1,500-2,000 ರೂಪಾಯಿ ಕೊಡ್ತಾ ಇದ್ರು. ಒಂದೊಂದು ಮಾಸ್ಟ್ರು ದೂರ ಹೋಗಿ ಕ್ಲಾಸ್ ಕೊಡ್ತಾ ಇದ್ರು. ಅವ್ರಿಗೆ ಏನು ವರ್ಕೌಟ್ ಆಗ್ತಿರ್ಲಿಲ್ಲ, ಆದ್ರೂ ಏನೋ ಒಂದು ಇರ್ಲಿ, ಮಕ್ಳಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋ ತನ್ನನ್ನ ತಾನು ದಣಿಸ್ಕೊಂಡು ದೂರ ಹೋಗಿ ಕ್ಲಾಸ್ ಮಾಡಿಕೊಡ್ತಾ ಇದ್ರು. 48 ಗಂಟೆಗಳ ಕಾಲ ಇತ್ತು. ಅದಾದ ನಂತರ ವರ್ಷ ಸ್ವಲ್ಪ ಎಲ್ಲರೂ ನಾವು ಸರ್ಕಾರಕ್ಕೆ ಮೊರೆ ಹೋಗಿ ಎಲ್ಲ ಸಂಸ್ಥೆಗಳು ಎಲ್ಲ ಒಟ್ಟಾಗಿ ಹೋಗಿದ್ರಿಂದ ಒಂದು ಲಾಸ್ಟಿಗೆ 9,500 ತನಕ ಬಂತು, 48 ಗಂಟೆಗಳ ಕಾಲ ಅವಧಿಗೆ. ಓಕೆ, ಅದು ಕೊರೋನಾ ಬಂದ ನಂತರ ಅದಕ್ಕೆ ಮೊದಲೇನೆ ಸ್ಟಾಪ್ ಆಯ್ತು. ಅಂದ್ರೆ ಆ ಒಂದು 48 ಗಂಟೆಗಳ ಅವಧಿಯಲ್ಲಿ ಎಷ್ಟೆಲ್ಲ ಕಲಿಸ್ಬೋದು? ಅಂದ್ರೆ ಅವ್ರಿಗೆ ಒಂದು ಆತ್ಮರಕ್ಷಣೆ ಮಾಡುವಂತದ್ದು ಅವೆಲ್ಲ ಹಂತಗಳಲ್ಲಿ ಕಲಿಸ್ಬೋದಾ ಮೇಡಮ್ ಆ ಅವಧಿಯಲ್ಲಿ? ಕರಾಟೆ ಸಂಪೂರ್ಣವಾಗಿ ಕಲಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಕೊಡ್ತೀವಿ ಹೆಣ್ಮಕ್ಳಿಗೆ. ಫಾರ್ ಎಕ್ಸಾಂಪಲ್, ಈಗ ಹೊರಗಡೆ ಹೋದಾಗ ಕೈ ಹಿಡಿದ್ರು ಅಪರಿಚಿತರು ಏನಾದ್ರೂ ಅವರಿಗೆ ಹಾನಿ ಮಾಡಿದ್ರು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ನಾವು ಹೇಳ್ಕೊಡ್ತೇವೆ ಮಕ್ಕಳಿಗೆ. ಅದನ್ನ ಅವರು ಸ್ವಲ್ಪ ಮಟ್ಟಿಗೆ ಕಲಿತಾರೆ. ಕೆಲವರು ಶಾರ್ಪ್ ಇರೋರು ತುಂಬಾ ಬೇಗ ಕಲಿತಾರೆ, ಕೆಲವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಮಕ್ಕಳನ್ನು ನಾವು ಒಂದು ಕಡೆ ಇದು ಮಾಡಿಸ್ಕೊಂಡು ಹಾಲಲ್ಲ ಅಥವಾ ಗ್ರೌಂಡ್ ಅಲ್ಲ ಇದು ಮಾಡಿ ಅವರಿಗೆ ಕಂಫರ್ಟಬಲ್ ಆಗುವ ಹಾಗೆ ಹೇಳ್ಕೊಡ್ತೇವೆ. ನಾವು ಜೋಡಿಯಾಗಿ ಹೇಳ್ಕೊಡ್ತೇವೆ. ಸೆಲ್ಫ್ ಡಿಫೆನ್ಸ್ ಮಾತ್ರ ಹೇಳ್ಕೊಡ್ತೇವೆ. ಮತ್ತೆ ಬೇಸಿಕಲಿ ಅವ್ರಿಗೆ ಪಂಚು, ಬ್ಲಾಕ್ ಇಂಥದ್ದೆಲ್ಲ ಇರ್ತದೆ, ಅದನ್ನ ಖಂಡಿತವಾಗ್ಲೂ ಹೇಳಿಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಕಾಲದ ಅವಧಿ ಕಮ್ಮಿ ಮಾಡಿದ್ದಾರೆ. ನಮ್ಗೆ ಒಂಥರ ತ್ರಿಶಂಕು ಟೈಪ್ ಆಗಿದೆ. ಈಗ ಮೊದಲು 48 ಗಂಟೆ ಈಗ 7 ಗಂಟೆ ಅವಧಿ ಕೊಟ್ಟಿದ್ರು. ಈಗ ಅದು ಜನವರಿಯಿಂದ ಸ್ಟಾರ್ಟ್ ಆಗಿತ್ತು, ಮತ್ತೆ ಎಕ್ಸಾಮ್ ಎಲ್ಲ ಬಂತಲ್ಲ, ಹಾಗಾಗಿ 7 ಗಂಟೆಗಳ ಅವಧಿ ಮತ್ತೆ 3,000 ರೂಪಾಯಿ ಏನೋ ಗೌರವಧನ ಅಂತ ಕೊಡ್ತಾರೆ. ಅದು ನಮ್ಗೆ ಯಾವುದಕ್ಕೂ ಇದಾಗ್ತಾ ಇಲ್ಲ, ವರ್ಕೌಟ್ ಆಗುದಿಲ್ಲ, ಮತ್ತೆ ಕಷ್ಟ ಆಗ್ತದೆ. ಕರಾಟೆ ಶಿಕ್ಷಕರಿಗೆ ಕಷ್ಟ ಆಗ್ತದೆ. ಆ 3 ತಿಂಗಳು 7 ವಾರ ಅನ್ನೋದು ಕಂಟಿನ್ಯೂ ತಗೊಳ್ಲಿಕ್ಕೂ ಆಗುದಿಲ್ಲ ಮಕ್ಕಳಿಗೆ, ಪಾಠದ ಇದಿರೋದ್ರಿಂದ. ವಾರದಲ್ಲಿ 1 ಕ್ಲಾಸ್ ಕೊಡ್ತಾರೆ. ವಾರಕ್ಕೆ 1 ಕ್ಲಾಸ್ ಅಂತಂದ್ರೆ 7 ವಾರ ಹೋಗ್ಬೇಕಾಗ್ತದೆ. ಅವಾಗ ನಮ್ಗೆ ಏನು ವರ್ಕೌಟ್ ಆಗುದಿಲ್ಲ. ವರ್ಕ್ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತದೆ. ನಿಮ್ಗೂ ವರ್ಕೌಟ್ ಆಗುದಿಲ್ಲ, ಅಲ್ಲಿ ಮಕ್ಕಳಿಗೂ ಅರ್ಥ ಆಗುದಿಲ್ಲ. ಆದ್ರೂ ಕೂಡ ನಾವು ಕಷ್ಟಪಟ್ಟು ಎಷ್ಟೇ ಕ್ಲಾಸು ಕೊಡ್ತಾ ಇದ್ವಿ. ಹಾಗಾಗಿ ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಅನ್ನು ಸ್ವಲ್ಪ ಜಾಸ್ತಿ ಹೇಳ್ಕೊಡ್ತಾ ಇದ್ದೇವೆ. ಈಗ ಅದೇ ನೀವ್ ಹೇಳಿದ್ರಿ ಸ್ಕೂಲ್ ಬಿಟ್ಟು ಹೊರಗಡೆ ಪ್ರೈವೇಟ್ ಕೂಡ ನೀವು ಟೀಚಿಂಗ್ ಅಲ್ಲಿ ಖಂಡಿತ. ನಿಮ್ಮ ಕ್ಲಾಸ್ ಅಲ್ಲಿ ಎಷ್ಟು ಏಜಿನವರೆಲ್ಲ ಇದ್ದಾರೆ? ಸಣ್ಣ ಮಕ್ಕಳು ಅಥವಾ ದೊಡ್ಡವರು, ಆ ರೀತಿಯ ಏಜ್ ಲಿಮಿಟ್ ಖಂಡಿತ ಇದ್ದಾರೆ. ಅಂದ್ರೆ ನಮ್ಗೆ ಖುಷಿ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಬರ್ತಾರೆ ನಮ್ಮಲ್ಲಿ. 3.5 ವರ್ಷದಿಂದ ಮೇಲ್ಪಟ್ಟು ಒಂದು ಸ್ಕೂಲಲ್ಲಿ ಕೂಡ ಮಾಡ್ತಿದ್ದೀವಿ, ಹಲೋ ಕಿಡ್ಸ್ ಕಟ್ಪಾಡಿಯಲ್ಲಿ. ಅದು ಬರೀ LKG ಪ್ರೀ ನರ್ಸರಿ ಮಕ್ಕಳು ಇರುವಂಥದ್ದು. ತುಂಬ ಖುಷಿ ಕೊಡ್ತದೆ ಆ ಮಕ್ಕಳೊಟ್ಟಿಗೆ ಆಟ ಪಾಠ. ನಮ್ಮನ್ನೇ ನಾವು ಮರೆತು ಹೋಗುವಷ್ಟು ಇದು ಆಟದ ಜೊತೆ ಪಾಠನೂ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಒಂಥರ ಹೊಸ. ಬೇಸಿಕಲಿ ನಾವು ಒಂದು ನಮ್ಮೊಟ್ಟಿಗೂ ನಾವು ಅವರೊಟ್ಟಿಗೆ ನಾವು ಮಗುವಾಗಿರುವಾಗ ನಮ್ಮ ಕಾರ್ಕಳದಲ್ಲಿ ಯಾವ ರೀತಿ ಜನ ರೆಸ್ಪಾನ್ಸ್ ಇದೆ ಕರಾಟೆಗೆ? ಮಾರಿಗುಡಿಯಲ್ಲಿ ನಾವು ಕ್ಲಾಸ್ ಮಾಡ್ತಾ ಇರುವಂತದ್ದು. ಅಲ್ಲಿ ಚೆನ್ನಾಗಿ ಬರ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇದ್ದಾರೆ, ಈಗಲೂ ಕೂಡ ಮಕ್ಕಳು ಬರ್ತಿದ್ದಾರೆ. ಆಮೇಲೆ ಲೂರ್ಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಕಣಜಾರಲ್ಲಿ ನನಗೆ ದೇವರ ಅನುಗ್ರಹ ಅಂತ ಹೇಳ್ಬೇಕು, ನಿಮ್ಮಂಥವರ ಆಶೀರ್ವಾದ ಅಂತ ಹೇಳ್ಬೇಕು. ತುಂಬಾ ಚೆನ್ನಾಗಿ ನಂಗೆ ಇದು ಸಿಗ್ತಾ ಇದೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಅವರಂದ್ರ ನಮ್ಗೆ ನಮ್ಮನ್ಕಿಂತ ಅವ್ರು ನಮ್ಮನ್ನೇ ಅರ್ಥ ಮಾಡ್ಕೊಳ್ಳುವ ರೀತಿಯಲ್ಲಿ ಖುಷಿ ಆಗ್ತದೆ. ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಓಕೆ ಮೇಡಮ್, ಕರಾಟೆ ಬಗ್ಗೆ ನೀವೇನ್ ಹೇಳ್ತೀರಾ? ಕರಾಟೆ ಕ್ಷೇತ್ರದ ಬಗ್ಗೆ ನಾನೀಗ ಕೇಳಿದ ವಿಷಯ ಬಿಟ್ಟು ಬೇರೆ ಏನಾದ್ರು ಹೇಳ್ಬೇಕಂತಿದ್ದೀರಾ ಕರಾಟೆಯ ಬಗ್ಗೆ? ಕರಾಟೆ ಬಗ್ಗೆ ಹೇಳ್ಬೇಕು ಅಂತ ನಾವು ಕರಾಟೆಯಲ್ಲೇ ಇರೋದ್ರಿಂದ ಎಷ್ಟು ಹೇಳಿದ್ರು ನಮ್ಗೆ ತೃಪ್ತಿ ಇರೋದಿಲ್ಲ. ನಾವು ಕರಾಟೆಗೋಸ್ಕರ ಮುಡಿಪಾಗಿ ಇಟ್ಕೊಂಡಿದೀವಿ. ಜೀವನ. ಹೌದು, ಖಂಡಿತ. ನನ್ನ ಮಕ್ಕಳು ಕೂಡ 2 ಕರಾಟೆ ಪಟುವೆ, ಹಾಗಾಗಿ ಖುಷಿ ಆಗ್ತದೆ ಕರಾಟೆ. ಅವ್ರು ಕೂಡ ನಿಮ್ ಜೊತೆ ಟೀಚಿಂಗ್ ಎಲ್ಲ ಹೋಗ್ತಾರೆ. ನಾವು
ದೂರ ದೂರ ಹಾಸ್ಟೆಲ್ ಕ್ಲಾಸ್ ಇತ್ತು ನಮ್ಗೆ. ಹೆಣ್ಮಕ್ಳಲ್ಲ ಇಬ್ರು ಕೂಡ? ಹೌದು, ಇಬ್ರು ಹೆಣ್ಮಕ್ಳು, ಐಶ್ವರ್ಯ ಮತ್ತೆ ಸೌಂದರ್ಯ ಅಂತ. ದೂರ ದೂರ ಬೈಂದೂರು ತನಕ ನಾವು ಹಾಸ್ಟೆಲ್ಗಳ ಕ್ಲಾಸಿಗೆ ಹೋಗ್ತಾ ಇದ್ವಿ. ಅವರು ಕೂಡ ಟೀಚಿಂಗ್ ಮಾಡ್ತಾರೆ. ತುಂಬ ಖುಷಿ ಆಗ್ತದೆ. ಅದಾದ ನಂತರ ಇನ್ನೂ ಹೇಳಬೇಕು ಅಂತ ಹೇಳಿದರೆ ಅದರಲ್ಲಿ ಎಂಡ್ ಅನ್ನೋದಿಲ್ಲ, ಕಲೀಲಿಕ್ಕೆ ಎಂಡ್ ಅನ್ನೋದಿಲ್ಲ, ಏಜ್ ಲಿಮಿಟ್ ಇಲ್ಲ, ಪ್ರತಿಯೊಬ್ಬರು ಕಲಿಯುವಂಥ ವಿದ್ಯೆ ಇದು. ನಮ್ಮ ಕ್ಲಾಸಲ್ಲಿ ಕೂಡ ಈಗ ಪೇರೆಂಟ್ಸು ಕೂಡ ಕಲಿತಾ ಇದ್ದವರು ಇದ್ದಾರೆ. ನಾರಾಯಣ ಗುರು ಹಿರಿಯಡ್ಕದಲ್ಲಿ ನಾರಾಯಣ ಗುರು ಅಲ್ಲಿ ಪೇರೆಂಟ್ಸ್ ಇದ್ದಾರೆ. ಮತ್ತು ಮಹಿಳಾ ವೇದಿಕೆ ಅಂತ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅತಿ ಶೀಘ್ರದಲ್ಲಿ. ನಾವು ಬರೀ ಅಡುಗೆ ಮನೆಗೆ ಸೀಮಿತ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಇದ್ದೇವೆ. ಆದರೂ ಆದಷ್ಟು ಇನ್ನೂ ಕೂಡ ನಾವು ನಿಲ್ಲುವಂಥ ಭಂಗಿ ಇರ್ಬೋದು, ಕುತ್ಕೊಳ್ಳುವಂಥ ಸ್ಟೈಲ್ ಇರ್ಬೋದು, ಅದಕ್ಕೂ ಒಂದು ರೀತಿ ಅಂತ ಇರ್ತದೆ. ಹಾಗೆ ಅದೊಂದು ವೇದಿಕೆ ಮಾಡಬೇಕು. ಅದ್ರ ಜೊತೆಗೆ ಮಹಿಳೆ ಅನ್ನುವಂಥದ್ದು ಭಾನು ಭೂಮಿ ಗರ್ಭದಲ್ಲಿ ಅಡಗಿರುವಂತ ಒಂದು ಶಕ್ತಿ. ಖಂಡಿತ ಅದು ಸೊಸೈಟಿಯಲ್ಲಿ ಇನ್ನೂ ಕೂಡ ಏನು ಕೆಲವರು ಇಲ್ಲ ಮಹಿಳೆ ಅಂದ್ರೆ ಇಷ್ಟೇ ಅಡಿಗೆ ಕೋಣೆ, ಅಥವಾ ಈಗ ಸ್ವಲ್ಪ ಮುಂದೆ ಹೋಗಿ ವರ್ಕ್ ಹೋಗುವಷ್ಟು ಇದಾಗಿದೆ. ಎಲ್ಲಾ ಕ್ಷೇತ್ರದಲ್ಲಿ ನಮ್ಮನ್ನ ನಾವು ಅಳವಡಿಸ್ಕೊಂಡಿದೀವಿ. ಖುಷಿ ಆಗ್ತದೆ. ಅದೇ ನೀವು ಹೇಳುವ ಎಲ್ಲಾ ಕ್ಷೇತ್ರದಲ್ಲಿ ಅಂತ ಹೇಳಿದ್ರಿ, ನೀವು ಕೂಡ ಕೇವಲ ಕರಾಟೆ ಮಾತ್ರ ಅಲ್ಲ, ಬಹುಮುಖ ಪ್ರತಿಭೆ ಅನ್ನುವಂಥದ್ದು ನಮ್ಗೇನು ತಿಳಿದಿರುವಂತಹ ವಿಷಯ. ಈ ಚೆಂಡೆ ಆಗಿರ್ಬೋದು, ನಿಮ್ಮ ಬೇರೆ ಕ್ಷೇತ್ರಗಳ ಆಸಕ್ತಿ ಹೇಗಿದೆ ಮೇಡಮ್? ಈಗ ಅಂದರೆ ಬೇರೆ ಎಲ್ಲ ಪರ್ಫಾರ್ಮೆನ್ಸನ್ನು ನಾವು ಹೊರಗಡೆ ಎಲ್ಲಿಯೂ ಕೂಡ ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಕರಾಟೆಯಲ್ಲಿ ನಾನು ದಿನಕ್ಕೆ ಒಂದು 4 ಸ್ಕೂಲು ಕಂಟಿನ್ಯೂ ತಗೊಳ್ಳೋದ್ರಿಂದ, ಮತ್ತು ಬೆಳಿಗ್ಗೆ ಸ್ವಲ್ಪ ಟೈಮ್ ಇದ್ದಾಗ ಪಂಚಾಯತ್ ಬಗ್ಗೆ. ಅದೇ ನೀವು ಒಂದು ಜನಪ್ರತಿನಿಧಿಯಾಗಿ ಪಂಚಾಯತ್ ಮೆಂಬರ್ ಆಗಿದ್ದೀರಿ ಅನ್ನುವಂಥ ವಿಷಯ ಕೂಡ ತಿಳಿದು ಬಂತು. ಯಾವ ಪಂಚಾಯತಿ ಹೇಗೆ ವರ್ಕಿಂಗ್ ಇದೆ, ಓರ್ವ ಜನಪ್ರತಿನಿಧಿಯಾಗಿ ನಿಮಗೆ ಸಿಗುವಂಥ ರೆಸ್ಪಾನ್ಸ್, ನಿಮ್ಮ ಕೆಲಸ ಯಾವ ರೀತಿ ಇದೆ ಮೇಡಮ್? ಇದರಲ್ಲಿ ಫ್ರೀ ಇದ್ದಾಗ ನಾನು ಡೈರೆಕ್ಟಾಗಿ ಕರಾಟೆ ಫ್ರೀ ಆದಾಗ ಪಂಚಾಯತ್ ವರ್ಕ್ ಮಾಡ್ತೀನಿ. ಮಿಡ್ಲಲ್ಲಿ 1 ಗಂಟೆ ಅವಕಾಶ, ಯಾವುದೇ ಮೀಟಿಂಗ್ ಇರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮ ಇರಲಿ, ತುಂಬ ಇಂಪಾರ್ಟೆಂಟ್ ಇರುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಕರಾಟೆ ಬಿಟ್ಟು ಪಂಚಾಯತಿಗೆ ಹೋಗುವಾಗ ಸ್ವಲ್ಪ ಕಷ್ಟನೇ ಆಗ್ತದೆ. ಅಷ್ಟು ಈಸಿ ಅಂತ ಮನೆಯನ್ನು ಮಕ್ಕಳನ್ನು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಾಗ ಕಷ್ಟ ಆಗ್ತದೆ. ಅವಾಗ ಸ್ವಲ್ಪ ಸಪೋರ್ಟ್ ಹಸ್ಬೆಂಡ್ ಮಾಡ್ತಾರೆ, ಕರ್ಕೊಂಡು ಹೋಗುವಂಥದ್ದು, ಕರ್ಕೊಂಡು ಬಿಡುವಂಥದ್ದು. ಹಾಗೆ ಪಂಚಾಯತು ನಂದು 39ನೇ ಗ್ರಾಮ ಪಂಚಾಯತ್ ಕೊಡಿಬೆಟ್ಟು ಅಂತ. ನಾವಲ್ಲಿ 19 ಮಂದಿ ಸದಸ್ಯರಿದ್ವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಬಿಟ್ಟು 17 ಮಂದಿ ಇದ್ವಿ. ಖುಷಿ ಆಗ್ತದೆ. ಅದೊಂಥರ ಸ್ಟೈಲ್ ಚೇಂಜಸ್, ನಮಗೆ ಸ್ವಲ್ಪ ಬೇರೆ ಜರ್ನಿ, ಇದು ಬೇರೆ ಜರ್ನಿ ಆಗ್ತದೆ. ವರ್ಕು ಬಗ್ಗೆ ಹೇಳಬೇಕು, ಕೆಲಸ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ವಹಿಸಿಕೊಟ್ಟಿರುವಂಥ ಕೆಲಸನ ನಾನು ಶಿರಸಾವಹಿಸಿ ಮಾಡಿದ್ದೀನಿ. ಎಲ್ಲ ತುಂಬ ಕೆಲಸ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅಂದರೆ ನೀವು ಏನು ಓರ್ವ ಒಂದು ಪಾಲಿಟಿಕ್ಸ್ಗೆ ಎಂಟ್ರಿ ಆದದ್ದೇ ಒಂದು ರೀತಿ ಚಾಲೆಂಜಿಂಗ್ ಇದೆ. ನಾನು ಕೆಲಸ ಮಾಡಬೇಕು ಅನ್ನುವ ಕಾರಣಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಚುಟುಕಾಗಿ ಹೇಳುದಾದ್ರೆ ಹೇಗೆ ನಿಮ್ಮ ರಾಜಕೀಯ ಜರ್ನಿ ಸ್ಟಾರ್ಟ್ ಆಯ್ತು ಮೇಡಮ್? ಇಲ್ಲ, ನನಗೆ ಎಲ್ಲರೂ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ನಮ್ಮ ವಾರ್ಡಲ್ಲಿ ನಾವು 4 ಜನ ಮೆಂಬರ್ ಇದ್ದೀವಿ. ಅದರಲ್ಲಿ ಇವಾಗ ಅಧ್ಯಕ್ಷರಾಗಿದ್ದಾರೆ, ನಮ್ಮ ವಾರ್ಡಿನವರೇ ಅಧ್ಯಕ್ಷರು, ಆತ್ಮೀಯರಾಗಿದ್ದಾರೆ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಬನ್ನಿ, ಪರವಾಗಿಲ್ಲ, ನಿಮ್ಗೆ ಟೈಮ್ ನೋಡ್ಕೊಳ್ಳಿ, ನಮ್ಗೆ ಅರ್ಥ ಆಗ್ತದೆ ಅಂತ ಆ ಥರ ಸಪೋರ್ಟ್ ಮಾಡ್ತಾರೆ. ಕೆಲಸಗಳು ನಾವು ಹಂಚ್ಕೊಂಡು ಮಾಡ್ತೀವಿ, ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಮಾತಾಡ್ಕೊಳ್ತೇವೆ ಯಾವ ಕೆಲಸ ಮಾಡಿದರೆ ಹೇಗೆ ಅಂತ. ಸಂದೀಪ್ ಮಡಿವಾಳ ನಮ್ಮ ಪಂಚಾಯತ್ ಅಧ್ಯಕ್ಷರು, ತುಂಬ ಖುಷಿ ಆಗ್ತದೆ ನಮಗೆ. ಅದರಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿಯೂ ನಾನು ಖುಷಿ ಪಡಬೇಕು ಅನ್ನೋ ರೀತಿಯಲ್ಲಿ ನನ್ನ ಎಲ್ಲ ವರ್ಕರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ, ಸಹಕರಿಸ್ತಾರೆ. ಸಿಬ್ಬಂದಿ ವರ್ಗದವರು ತುಂಬ ಚೆನ್ನಾಗಿ ನಮ್ಮೊಟ್ಟಿಗೆ ಇರ್ತಾರೆ. ಒಳ್ಳೆ ರೀತಿಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಗೊತ್ತಾಗ್ತದೆ ನಿಮ್ಮ ಗ್ರಾಮದಲ್ಲೆಲ್ಲ ನಡೆದಂಥ ವರ್ಕ್ ಅಥವಾ ನಿಮ್ಮ ವಾರ್ಡಲ್ಲಿ ನಡೆದಂಥ ವರ್ಕ್, ನಿಮ್ಮ ಜನಪ್ರತಿನಿಧಿಯಾಗಿ ನೀವು ಹೇಗೆ ಸ್ಪಂದನೆ ನೀಡ್ತಿದ್ದೀರಿ ಅನ್ನುವಂಥದ್ದು ಕೂಡ ಅದರಿಂದ ತಿಳಿದು ಬರ್ತದೆ. ಓಕೆ ಮೇಡಮ್, ಈಗ ನೀವು ಹೇಳಿದ್ರಿ ನನಗೆ ಕರಾಟೆಯಲ್ಲಿ ಇದ್ದಿದ್ದರಿಂದ ಅಥವಾ ಈ ಜನಪ್ರತಿನಿಧಿಯಾಗಿರೋದ್ರಿಂದ ಬೇರೆ ಆಕ್ಟಿವಿಟೀಸ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ. ಮೊದಲೆಲ್ಲ ಯಾವ ಆಕ್ಟಿವಿಟೀಸ್ ಅಲ್ಲಿ ಇದ್ರಿ, ನಿಮ್ಮ ಬೇರೆ ಹಾಬೀಸ್ ಅಂತ ಹೇಳಿದ್ರಿ? ಮೊದಲು ವೀಣೆಯಲ್ಲಿದ್ದೆ. ವೀಣೆ, ಕರಾಟೆ ಬಿಟ್ಟು ವೀಣೆ, ಚಂಡೆ, ಭರತನಾಟ್ಯ, ಡಾನ್ಸ್, ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್. ಕತೆ ಕವನ ತುಂಬ ಬರಿತಾ ಇದ್ದೆ, ಹನಿಗವನಗಳು ಇಂಥದ್ದೆಲ್ಲ ಬರಿತಾ ಇದ್ದೆ. ಈಗ ಕೇಳೋದು ಮಾತ್ರ,
ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ಕೇಳ್ಪಟ್ಟಕ್ಕೇನು ಸುವರ್ಣ ಕರ್ನಾಟಕ ಕಣ್ಮಣಿ ರಾಜ್ಯ ಪ್ರಶಸ್ತಿ ಬಂದಿದೆ, ಡಾಕ್ಟರೇಟ್ ಪದವಿ ಕೂಡ ಬಂದಿದೆ. ಅದು ಬಿಟ್ಟು ಏನು ಮ್ಯಾಕ್ಸ್ ಲೈಫ್ ಇಂದ ನಿಮ್ಮನ್ನು ಗುರುತಿಸಿದ್ದಾರೆ, ಮಹಿಳಾ ರತ್ನ ಪ್ರಶಸ್ತಿ, ಹೀಗೆಲ್ಲ ಗುರುತಿಸುವಿಕೆ ಅಥವಾ ರಾಜ್ಯ ವಿಭೂಷಣ ಪ್ರಶಸ್ತಿ ಕೂಡ ನಿಮ್ಗೆ ಬಂದಿದೆ. ಇದು ಎಲ್ರಿಗೊಂದು ರೀತಿಯಾಗಿ ಇನ್ಸ್ಪಿರೇಷನ್. ಓರ್ವ ಮಹಿಳೆಯಾಗಿ ಸಮಾಜದಲ್ಲಿ ಜನಪ್ರತಿನಿಧಿಯಾಗಿ ಓರ್ವ ತಾಯಿಯಾಗಿ ಹೆಣ್ಮಕ್ಳನ್ನ ಹೇಗೆ ಬೆಳೆಸಬೇಕು, ಇವೆಲ್ಲ ನೋಡಿದರೆ ಸೊಸೈಟಿಯಲ್ಲಿ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿದೆ. ಇಂಥ ಒಂದು ಸಾಧಕ ವ್ಯಕ್ತಿತ್ವ ನಮ್ಮಲ್ಲೂ ಇರಬೇಕನ್ನುವಂತಹ ರೀತಿಯಲ್ಲಿ ನಿಮ್ಮ ಜೀವನ ಇದೆ. ನಿಮ್ಮನ್ನು ಗುರುತಿಸಿದ್ದಾರೆ. ಹಾಗೆ ನಿಮ್ಮನ್ನು ಗುರುತಿಸುವ ಈ ಒಂದು ವಿಷಯದಲ್ಲಿ ನೀವು ಸೊಸೈಟಿಗೆ ಏನು ಹೇಳ್ತೀರಿ ಮೇಡಮ್? ಕಲೆಗೆ ಪ್ರೋತ್ಸಾಹ ಯಾವ ರೀತಿ ಇರಬೇಕು, ಅಥವಾ ಕರಾಟೆಗೆ ಪ್ರೋತ್ಸಾಹ ಯಾವ ರೀತಿ ಇರಬೇಕು, ಅಥವಾ ಒಂದು ಹೆಣ್ಮಕ್ಳ ಪ್ರತಿಭೆಗೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ಬೇಕಂತ ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ನನ್ನನ್ನು ಮೊದಲು ಹೇಳಬೇಕಂತಂದರೆ ಬೆಂಗಳೂರಿಂದ ದೂರ ಊರಿನವರು ಬೇಗ ಗುರುತಿಸಿದ್ದಾರೆ ನನ್ನನ್ನು. ಖುಷಿ ಆಗ್ತಾಯಿದೆ. ಎಲ್ಲ ಪ್ರಶಸ್ತಿ ಸಿಕ್ಕಿದೆ. ಇನ್ನೂ ಕೂಡ ಇನ್ನೊಂದು ಪ್ರಶಸ್ತಿ ಅತಿ ಶೀಘ್ರದಲ್ಲಿ ಆಯ್ಕೆಯಾಗಿ ಇದ್ದೀನಿ. ಅದಕ್ಕೂ ಖುಷಿ ಆಗ್ತದೆ. ಪೇರೆಂಟ್ಸು ಎಲ್ಲ ನನ್ನ ಸಂಬಂಧಿಕರು ಎಲ್ಲರೂ ಖುಷಿ ಪಡ್ತಾಯಿದ್ರು, ನೀನು ಇಷ್ಟೊಂದು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾ ಅಂತ. ಆದರೆ ಎಲ್ಲೋ ಒಂದು ಕಡೆಯಿಂದ ನಮ್ಮ ಊರಿನವರು ಫಸ್ಟಿಗೆ ನಮ್ಮನ್ನು ಗುರುತಿಸಿ, ಕಲೆ ಆಗಲಿ ಕಲೆಗಾರ ಆಗಲಿ ಕಲೆಯನ್ನು ಗುರುತಿಸಬೇಕು, ಅವರಿಗೆ ಒಂದು ಒಳ್ಳೆ ರೀತಿಯ ಸ್ಥಾನಮಾನ ಗೌರವ ಕೊಡಬೇಕು. ಕಲೆಗಾರನಿಗೂ ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಟ್ಟರೆ ಖುಷಿ ಆಗ್ತದೆ. ಎಲ್ಲೋ ಯಾರೋ ಅನ್ನೋದಕ್ಕಿಂತನೂ ನಮ್ಮವರು ನಮ್ಮನ್ನು ಗುರುತಿಸಿದಾಗ ನಾನಂತಲ್ಲ, ನನ್ನನ್ನು ಬಿಟ್ಟು ನಾನು ಹೇಳುವಂಥದ್ದು, ಮಗು ಇರ್ಬೋದು ದೊಡ್ಡವರು ಇರ್ಬೋದು, ಆ ಊರಿನ ಬಗ್ಗೆ ಇನ್ನಷ್ಟು ಅವರಿಗೆ ಹೆಮ್ಮೆ ಹುಟ್ಟುತ್ತದೆ. ನಮ್ಮೂರಿನಲ್ಲ ಅದು ಬಿಡಿ, ಏನೋ ಒಂಥರ ನೆಗ್ಲಿಜೆನ್ಸ್ ಮಾತಾಡ್ತಾರೆ, ಅದು ಮಾತಾಡಬಾರ್ದು. ಅದಕ್ಕೆ ನಮ್ಮವರೇ ನಮ್ಮನ್ನು ಗುರುತಿಸಿದರೆ ಅವರು ಏನು ತುಂಬ ದೊಡ್ಡ ವಿಶೇಷವಾದಂಥ ಬಹುಮಾನ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಜಸ್ಟ್ ಒಂದು ಕಂಗ್ರ್ಯಾಚುಲೇಷನ್ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದು ಮಗುವಿಗೆ, ಮಕ್ಕಳು ಈಗ ನಮ್ಮದು ಎಜುಕೇಷನ್ಗಿಂತನೂ ಮಕ್ಕಳಿಗೆ ಅದು ತುಂಬ ಸ್ಫೂರ್ತಿ. ಆ ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಒಂದು ಸಿಂಪಲ್ ಆಗಿ ಅವರನ್ನು ಕರೆಯುವಂಥದ್ದು, ಗುರುತಿಸುವಂಥದ್ದು ಮಾಡಿದರೆ, ವೇದಿಕೆಯನ್ನು ಅವಕಾಶ ಕೊಟ್ಟರೆ ಅದು ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಅವರ ಮೇಲೆ ತಪ್ಪು ಹೊರಿಸುವಂಥದ್ದಲ್ಲ, ಒಂದು ಅಭಿಪ್ರಾಯ ಅಷ್ಟೇ. ಪ್ರತಿಯೊಂದು ಊರಿನವರಿಗೂ ಅವರದ್ದೇ ಊರಿಗೆ ಸಂಬಂಧಪಟ್ಟಾಗೆ ತುಂಬ ಖುಷಿ ಇರ್ತದೆ. ನನ್ನೂರಿನಲ್ಲಿ ಹಾಗೆ ಮಾಡಿದರು, ನಮ್ಮೂರಿನಲ್ಲಿ ಹೀಗೆ ಮಾಡಿದರು. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದಂಗೆ ಇದು ಕಾರ್ಕಳ, ನಮ್ಮದು ಉಡುಪಿ ಕ್ಷೇತ್ರ. ಹಾಗೆ ನಾವು ಅಲ್ಲಿಂದ ಇಲ್ಲಿ ಬರಬೇಕು ಅಂತ ಹೇಳಿದರೆ ನೀವು ಯೋಚನೆ ಮಾಡಿದರೆ ನನ್ನನ್ನು ಕರಿಬೇಕಾದ್ರೆ ನಾನು ಹೋಗ್ಲೇಬೇಡವಾ, ಅಲ್ಲಿ ಹೋಗಿ ವಾಪಸ್ ಬರಬೇಕು ಏನೋ. ಎಷ್ಟು ಮಟ್ಟಿಗೆ ನನಗೆ HM ಫೋನ್ ಮಾಡಿದಾಗ ವಿಶೇಷ ಅನಿಸ್ತು. ನನಗೆ ಕ್ಲಾಸ್ಗೆ ರಜೆ ಕೊಟ್ಟು ಬಂದಿದ್ವಿ ಇವತ್ತು. ಹಾಗೆ ಉಡುಪಿಯವ್ರನ್ನ ಫಸ್ಟಿಗೆ ಗುರುತಿಸಿ ಮಾಡಿದ್ರು. ನಮ್ಮ ದೊಡ್ಡ ಸಮುದ್ರದ ಹಾಗೆ ಅರ್ಥ ಆಗುದಿಲ್ಲ ಅಷ್ಟು ಈಸಿಯಲ್ಲಿ, ಆದ್ರೂ ಕೂಡ ಒಂದು ಖುಷಿ ಇರ್ತದೆ. ಮೊದಲು ಅಂದ್ರೆ ನಮ್ಮವರಿಂದ ಕಲೆಯನ್ನು ಗುರುತಿಸಬೇಕು ಆಗ್ಬೇಕು, ಆಗ ಏನು ಸಿಗುವಂತ ಪ್ರೋತ್ಸಾಹ ಅದು ಮುಂದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಖಂಡಿತ. ಓಕೆ ಮೇಡಮ್, ಇದೀಗ ಮಹಿಳಾ ದಿನಾಚರಣೆ ಅಂತ ಹೇಳುವಾಗ ನಾವು ಮಹಿಳೆಯರು ಅಥವಾ ನಾವು ಮಹಿಳೆಯರು ಅಂತ ಹೇಳುವಾಗ ಮಹಿಳೆಯರ ಬಗ್ಗೆ ತುಂಬಾ ಮಾತಾಡ್ತೀವಿ. ಅಥವಾ ಆದ್ರೆ ಒಂದು ವಿಷಯ ಅಂತ ಹೇಳಿದ್ರೆ ಪುರುಷರಿಲ್ಲದೆ ಮಹಿಳೆಯರಿಲ್ಲ, ಮಹಿಳೆಯರಿಲ್ಲದೆ ಪುರುಷರಿಲ್ಲ. ಈಗ ಕರಾಟೆ ಅಥವಾ ಬೇರೆ ಪುರುಷರಿಗೆ ಎಷ್ಟು ಇಂಪಾರ್ಟೆಂಟ್ ಕರಾಟೆ ವಿಷಯ ಅಂದ್ರೆ ಅವ್ರದ್ದು ಈಗ ಸೊಸೈಟಿಯಲ್ಲಿ ಇಬ್ರು ಒಂದೇ ರೀತಿ ಸಾಧನೆ ಅಥವಾ ಇಬ್ರು ಒಂದೇ ರೀತಿ ವರ್ಕಿಂಗ್ ಅಥವಾ ಇಬ್ರಿಗೂ ಒಂದೇ ರೀತಿಯ ಥ್ರೆಟ್ಗಳು ಇರುವಂತಹ ಪರಿಸ್ಥಿತಿ ಇದೆ ಮೇಡಮ್, ನೀವೇನ್ ಹೇಳ್ತೀರಾ? ನಾನು ಇದರಲ್ಲಿ ಗುರುಗಳಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೇನೆ. ಯಾಕಂತಂದರೆ ಗುರುಗಳಿಲ್ಲದೆ ಯಾರಿಂದನೂ ಕಲೀಲಿಕ್ಕಾಗುತ್ತೆ. ನಮ್ಮ ಗುರುಗಳೆಲ್ಲರೂ ಯಾರು ಲೇಡೀಸ್ ಅಲ್ಲ, ಹೌದು, ಎಲ್ಲರೂ ಸರ್ನವರೇ. ತುಂಬ ರೆಸ್ಪೆಕ್ಟು ಕೊಡ್ತೇನೆ, ಇಷ್ಟ ಇದೆ ನನಗೆ. ನನ್ನ ಗುರುಗಳ ಬಗ್ಗೆ ಹೆಮ್ಮೆ ಇದೆ, ನಮ್ಮ ಸಂಸ್ಥೆ ಬಗ್ಗೆ ಹೆಮ್ಮೆ ಇದೆ. ನಾವು ಅವ್ರ ಗುರು ಬಗ್ಗೆ ಹೇಳಲಿಕ್ಕೆ 2 ಮಾತೇ ಸಾಲದು. ನಮಗೆ ಇಡೀ ದಿನ ಹೇಳ್ತಾ ಹೋದರೂ ಗುರು ಗೌರವದ ಬಗ್ಗೆ ಹೇಳಲೇಬೇಕಾಗ್ತದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಎಲ್ಲ ಗುರುಗಳಿಗೆ, ರೇಖಿ ಗುರು ಇರ್ಬೋದು, ನನ್ನ ಕರಾಟೆ ಗುರು ಇರ್ಬೋದು, ಅಥವಾ ರೇಖಿ ಗುರುಗಳಿರ್ಬೋದು, ಅಕ್ಯುಪ್ರೆಷರ್ ಗುರು ಇರ್ಬೋದು, ಪ್ರತಿಯೊಂದು ಗುರುಗಳಿಗೂ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನು, ಈ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡ್ಬಂದಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ, ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಓಕೆ ಮೇಡಮ್, ಒಂದು ಮಹಿಳೆಯ ಸಾಧನೆಗೆ ಪುರುಷನ ಸಪೋರ್ಟ್ ಹೇಗಿರಬೇಕು, ಒಂದು ಪುರುಷನ ಸಾಧನೆಗೆ ಮಹಿಳೆಯ ಸಪೋರ್ಟ್ ಹೇಗಿರಬೇಕು? ಒಂದು ಸಂಸಾರದಲ್ಲಿ 2 ನೊಗಗಳಿದ್ರೆ ಮುಂದೆ ಹೋಗೋದಂತೆ. ಹಾಗೆ ನಮ್ಮ ಜೀವನದಲ್ಲಿ ತಂದೆಗೆ ಮಗಳು ಸಪೋರ್ಟ್ ಮಾಡಬೇಕು, ಮಗಳಿಗೆ ತಂದೆ ಸಪೋರ್ಟ್ ಮಾಡಬೇಕು. ಹಾಗೆ ಗಂಡನಿಗೆ ಹೆಂಡತಿಗೆ ಗಂಡ, ಹಾಗೆ 2 ರಥದ ಚಕ್ರಗಳು ಒಂದೇ ಸಮಯ ಹೋದ್ರೆ ಮಾತ್ರನೇ ಅದು ಚೆನ್ನಾಗಿ ಹೋಗ್ಲಿಕ್ಕೆ ಸಾಧ್ಯತೆ, ರಥ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಇಬ್ರು ಕೂಡ ಹೊಂದಾಣಿಕೆಯಲ್ಲಿರಬೇಕು.
ಅರ್ಥ ಮಾಡ್ಕೋಬೇಕು, ಒಬ್ಬರನ್ನೊಬ್ಬರನ್ನ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಆಗ ಯಾವುದೇ ಸಮಸ್ಯೆಗೂ ಅಲ್ಲಿ ಜಾಗ ಇರೋದಿಲ್ಲ, ಸಮಸ್ಯೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್. ಓಕೆ, ಫೈನಲಿ ನಮ್ಮ ವೀಕ್ಷಕರಿಗೆ ನೀವೇನಾದರೂ ಹೇಳ್ಬೇಕಂತಿದ್ದೀರಾ? ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ಬೇಕಂತಿದ್ದೀರಿ ಮೇಡಮ್? ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲ ಮಹಿಳೆಯರಿಗೂ, ಹೆಣ್ಮಕ್ಳಿಗೂ, ಮುದ್ದು ಮಕ್ಕಳಿಗೂ, ಎಲ್ರಿಗೂ ಕೂಡ ಮಹಿಳೆಯರಿಗೆ ಶುಭಾಶಯಗಳು. ನಾನು ಹೇಳೋದಕ್ಕಿಂತ ಆಲ್ರೆಡಿ ನಾನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಹೌದು, ಕರಾಟೆ ಬಗ್ಗೆ ಹೇಳಿದೆ, ಎಲ್ಲ ಮಕ್ಕಳಿಗೂ ಕಲಿಸಿ, ಕರಾಟೆ ಬಗ್ಗೆ ತಪ್ಪು ಕಲ್ಪನೆ ಬೇಡ, ಪ್ರತಿಯೊಬ್ಬರು ಕಲಿಸಿ ಕರಾಟೆಗೆ ಅಂತ ಹೇಳಿದ್ದೀನಿ. ಹಾಗೆ ಪ್ರತಿಯೊಂದು ಕಲೆನೂ ಇಷ್ಟಪಡಿ, ಪ್ರತಿಯೊಬ್ಬ ಕಲೆಗಾರನಿಗೂ ಗೌರವ ಕೊಡಿ, ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸಪೋರ್ಟ್ ಮಾಡೋಣ ಪ್ರತಿಯೊಬ್ಬರಿಗೂ. ಕೀಳರಿಮೆ ಬೇಡ ಯಾವುದ್ರಲ್ಲೂ ಕೂಡ. ಆದಷ್ಟು ನಮ್ಮನ್ನು ನಾವು ಇವಾಗ 4 ದಿನದ ಬದುಕು, ಆ ಬದುಕಿನಲ್ಲಿ ಎಲ್ಲರೂ ಚೆನ್ನಾಗಿ ಒಗ್ಗಟ್ಟಿನಿಂದ ಒಬ್ರನ್ನೊಬ್ರು ಅರ್ಥಕೊಂಡು ಬಾಳುವಂಥ ಕೆಲಸ ಮಾಡೋಣ, ಸಮಾಜವನ್ನು ಕಟ್ಟೋಣ, ಸಮಾಜವನ್ನು ಬೆಳೆಸೋಣ. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಅಸೂಯೆ ಅನ್ನೋದು ಈಗ ಒಂದು ದೊಡ್ಡ ಮಟ್ಟದ ಗೂಡಾಗಿ ಹೋಗಿದೆ. ಅದು ಎಲ್ಲಿ ತನಕ ಆಗಿದೆ ಅಂತ ಹೇಳಿದ್ರು ಮೇಡಮ್, ಯಾರೊಬ್ರು ಹೇಳಿದ್ರೆ ಅದು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅಂಥದ್ದನ್ನೆಲ್ಲ ತಪ್ಪಿಸೋಣ. ಈಗ ಮಕ್ಕಳಲ್ಲಿ ನಾನು ಆಗಲೇ ಹೇಳಿದೆ, ಕರಾಟೆ ಜೊತೆ ಅಂಗೈಯಲ್ಲಿ ಆರೋಗ್ಯ ಅಂತ. ನಾವು ದೇವರನ್ನು ನಂಬ್ತೀವಿ ಎಷ್ಟು ಮಟ್ಟಿಗೆ ಅಂತಂದರೆ ಇದಕ್ಕೆ ಹಾಗೆ ಸಾಕ್ಷಿ ನಮ್ಮ ಅಂಗೈಯಲ್ಲಿ ಆರೋಗ್ಯ. ದೇವರನ್ನು ನಂಬಿದವರಿಗೆ ಅರ್ಥ ಆಗ್ತದೆ ಅಂಗೈಯಲ್ಲಿ ಆರೋಗ್ಯ ಅಂದರೆ ಏನು ಅಂತ. ಅಪನಂಬಿಕೆ ಅವ್ರಿಗೇನು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರನ್ನ ಅಷ್ಟಕ್ಕೆ ಬಿಟ್ಟು ಬಿಡೋಣ. ಮಕ್ಕಳಿಗೆ ನಾವು ಆದಷ್ಟು ಮೊಬೈಲಿಂದ ದೂರ ಇದು ಮಾಡೋದು ಬಿಟ್ಟು, ಮೊಬೈಲನ್ನು ಅವಶ್ಯಕತೆ ಇದ್ದಾಗ ಕೊಡೋಣ, ನಾವೇ ಇದ್ದು ಕೊಟ್ಟು ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಇಂಥದ್ದೇನಾದರೂ ಚಟುವಟಿಕೆ, ಕರಾಟೆಯೋ ಬೇರೆ ಬೇರೆ ರೀತಿಯ ಅದರ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ಜೀವನ ತುಂಬ ಸುಖಮಯವಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಸಾಧಕರ ಸಂವಾದ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಏನು ವಿಶೇಷ ಸಂಗತಿಗಳನ್ನಾಗಿರ್ಬೋದು, ತಮ್ಮ ಆಸಕ್ತಿಯ ಕ್ಷೇತ್ರಗಳನ್ನಾಗಿರ್ಬೋದು, ನಮ್ಮ ಸಾಧನೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಹಂಚಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೆ ಒಂದು ರೀತಿಯಾದ ಸಂದೇಶವನ್ನು ಕೂಡ ನೀಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ತಮ್ಮ ಸಾಧನೆಯೊಂದಿಗೆ, ತಮ್ಮ ಜೀವನದ ವಿಶಿಷ್ಟ ಸಂಗತಿಗಳನ್ನು ಹಂಚಿಕೊಳ್ಳುವುದರೊಂದಿಗೆ ಮಹಿಳೆಯರೊಂದಿಗೆ ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಆರ್ ನಾಯ್ಕ ಅವರು ನೀಡಿದ್ದಾರೆ. ಇವಿಷ್ಟು ಈ ಸಂಚಿಕೆಯ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಾಧಕರೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.